ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷತಾ ಬ್ಯೂಟಿ ಲಾಗ್. ಇವತ್ತಿನ ಲಾಗ್ಗೆ ತಮಗೆಲ್ರಿಗೂ ಸ್ವಾಗತ ಮಾಡ್ಕೊತಾ ಇನ್ನು ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ಇನ್ನು ಶಿವರಾತ್ರಿ ಹಬ್ಬ ಅಲ್ಲ, ಅದ್ರ ಸಲುವಾಗಿ ಒಂದು ಸದಾಶಿವ ಅಂತಂದು ನಮ್ಮ ಊರೊಳಗೆ ದೇವ್ರೈತಿ, ಅದ್ರ ಜಾತ್ರೆ ಇವಾಗ. ಸೊ ಇದೊಂದು ಜಾತ್ರೆ ಅದರ ಮುಗೀತು ಲಾಸ್ಟ್. ಇನ್ನು ಮತ್ತೆ 1 ಇಯರ್ ಕಾಯೋದು. ಈ ವರ್ಷ ಭಕ್ತರು ಬೇಡ್ಕೊಂಡಿದ್ದು ಒಂದು ಆಸೆ ನೆರವೇರೈತಂತ ಅವ್ರದ್ದು. ಹಾಗಾಗಿ ಬೆಳ್ಳಿ ಮೂರ್ತಿನ ಮಾಡಕ್ಕೆ ಹಾಕಿದ್ರಂತ. ಸೊ ಆ ಬೆಳ್ಳಿ ಮೂರ್ತಿ ತರಕ ಐವಳಿಗೆ ಬಂದೀವಿ ನಾವು. ಸಡನ್ನಾಗಿ ಇಲ್ಲ ನಾವು ಬರಬಾರ್ದು ಅಂದ್ಕೊಂಡಿದ್ವಿ, ಪಾಪುಗಳನ್ನೆಲ್ಲ ಕರ್ಕೊಂಡೆಲ್ಲ ಹೋಗೋದಂತಂದ್ರೆ. ಬಟ್ ಅವರು ಇವಾಗ ಹೇಳಬಾರ್ದು, ಬಟ್ ಆ ಒಂದು ದೇವಸ್ಥಾನಕ್ಕೆ ಜಾಗ ನಾವೇ ಕೊಟ್ಟಿರೋದು. ಹಾಗಾಗಿ ಅವ್ರು ನಮ್ಮನ್ನು ಬಿಟ್ಟು ಏನೂ ಮಾಡಲ್ಲ. ನಾವು ಹೇಳ್ಕೋಬೇಕು ಅಂತ ಎಲ್ಲಿ ಅನಿಸಿಲ್ಲ, ಹಾಗಾಗಿ ಸಾರಿ ಏನಾದರೂ ತಪ್ಪು ಅನಿಸಿದ್ರೆ. ಇನ್ನು ತರಕ್ಕೆ ಹೋಗಿದ್ವಿ. ಇದೇ ಅಂಗಡಿ ಒಳಗೆ ಅವರು ಮೂರ್ತಿ ಮಾಡೋಕೆ ಹಾಕಿದ್ರು. ಇನ್ನು ಪೂಜೆ ಅದೆಲ್ಲ ಮಾಡಿ ತೊಗೊಂಡು ಬಂದ್ರೆ ಆಯಿತು ಅಂದ್ಕೊಂಡು. ಸದಾಶಿವ ಅಂತಂದು ಪ್ರತಿ ವರ್ಷ ಶಿವರಾತ್ರಿ ದಿನ ಜಾತ್ರೆ ಮಾಡ್ತೀವಿ. ಏನು ಅಂತಂದ್ರೆ ಈ ದೇವರು ಒಂಥರ ಮನಸ್ಸಲ್ಲಿರೋ ಹರಕೆನ ಏನಾದರೂ ಕೇಳ್ಕೊಂಡು ಬಂದು ಕುಂತ್ರ ಆಗೋದು ಬಿಡೋದು ಎಲ್ಲ ಹೇಳುತ್ತಾ ಅಂತ ಹೇಳ್ತಾರೆ. ಅದು ನಿಜನೂ ಐತಿ. ಆಲ್ಮೋಸ್ಟು ಎಷ್ಟೋ ಈ ಗುಡಿಗೆ ಭಕ್ತಾದಿಗಳಿಂದನ ಎಷ್ಟೋ ತನ್ನ ಸೇವೆನ ಮಾಡ್ಕೊಳತೈತಿ ದೇವರು. ಯಾವತ್ತೂ ಹೋಗಿ ದುಡ್ಡು ಖರ್ಚು ಮಾಡಿ ಆ ಪೂಜಾರಿಗಳಾಯಿತು ಅಥವಾ ಇಂಟೆನ್ಷನ್ ಇಟ್ಕೊಂಡು ನಾವೇ ಮಾಡಬೇಕು, ನಮ್ಮ ಗುಡಿ ಅಂದರೆ ನಾವೇ ಮಾಡಬೇಕು ಅನ್ನೋದು ಏನೂ ಇಲ್ಲ. ಸೊ ಬೆಳ್ಳಿ ಮೂರ್ತಿ ಕಾಣ್ತಿರ್ಬೇಕು, ಪೂಜೆ ಅದೆಲ್ಲ ಮಾಡತ್ತಾರ. ಇವರ ಅಜ್ಜಾರು ಅಸ್ತ್ರ ಶಾಲೆ ಹಾಕ್ಕೊಂಡಾರಲ್ಲ, ಅವರ ಅಜ್ಜಾರು. ಫಸ್ಟ್ ಈ ಗುಡಿ ಇಲ್ಲೇ ನಮ್ಮದು ಊರಾಗ ಸ್ಮಶಾನ ಐತಲ್ಲ, ಅಲ್ಲಿತ್ತಿದ್ದು ಸ್ಮಶಾನದ ಹತ್ರ ಅಲ್ಲಿತ್ತು. ಇವಾಗ ಅಲ್ಲೇ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ಇಲ್ಲಿ ಬಂದಾರ. ಒಂದು 7 ವರ್ಷ ಆಯ್ತು ಅನ್ಸುತ್ತಾ. ಆ ದೇವರು ನಮ್ಮ ಒಂದು ಜಾಗದೊಳಗೆ ನೆಲೆಸೈತಿ ಅಂದ್ರೆ ಅದು ನಮ್ಮ ಪುಣ್ಯ, ಒಂದು ಸೌಭಾಗ್ಯ ಅಂತ ಹೇಳ್ಕೊತೀವಿ. ಆ ದೇವಸ್ಥಾನಕ್ಕೆ ಬರೋರಿಗೆ ನಾವು ಗೊತ್ತಿಲ್ಲ ಅಂತ ಅನ್ನಂಗಿಲ್ಲ, ಒಂಥರ ಫ್ಯಾಮಿಲಿ. ಅವ್ರ ಜಾತಿ ಮತ್ತು ಅದು ಯಾವುದೋ ಊರಾಗಿರಲಿ ಅದು ಏನು ಸಂಬಂಧಪಡಲ್ಲ. ಇವಾಗ ಎಲ್ಲರೂ ಅಂದರೆ ಎಲ್ಲರೂ ದೇವ್ರಿಗೆ ಬರ್ತಾರೆ. ಎಲ್ರಿಗೂ ನಮ್ಮಪ್ಪ ಗೊತ್ತು. ಎಲ್ಲರೂ ಐತ್ಲ ಒಂಥರ ಫ್ಯಾಮಿಲಿ ಥರ ಮಾತಾಡಿಸ್ತಾರೆ, ಮನೆಗೆ ಬರ್ತಾರೆ, ಊಟ ಮಾಡ್ತಾರೆ, 2 ದಿನ 1 ದಿನ ಇರ್ತಾರೆ. ಇವನ್ ನಮ್ಮ ಅಪ್ಪನ ಕೂಡ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಇವಾಗ ನಮ್ಗೆ ಲಿಂಗಸೂರು ಸೈಡು, ಮುದಗಲ್ ಆ ಸೈಡ್ ನನಗೆ ಫ್ರೆಂಡ್ಸ್ ಬಿಟ್ಟರೆ ಯಾರು ಗೊತ್ತಿರಲಿಲ್ಲ. ಬಟ್ ಇವಾಗ ಹೆಂಗಂದ್ರೆ ಒಂದು ಫ್ಯಾಮಿಲಿನ ಆಗ್ಬಿಟ್ಟೈತೆ ನಮ್ಗೆ. ಇದೇ ಒಂದು ದೇವಸ್ಥಾನಕ್ಕೆ ಬಂದ ಒಂದು ಭಕ್ತಾದಿಗಳು. ಸೊ ಹಾಗಾಗಿ ಬಂದಿದ್ವಿ. ಇನ್ನು ಪೂಜೆ ಎಲ್ಲ ಮಾಡಿ ಒಂದು ಸ್ವಲ್ಪ ಮೂರ್ತಿನ ತೊಗೊಂಡು ಹೋಗಬೇಕು. 2 ದಿನದ ಜಾತ್ರೆ ಇದು. ಹಾಗಾಗಿ ಫಸ್ಟು 1 ದಿನದ ಹಾಕ್ತೀನಿ, ನಾಳೆ ಇನ್ನೊಂದು ದಿನದ ಹಾಕ್ತೀನಿ. ಆಲ್ರೆಡಿ ಕಮೆಂಟ್ ಹಾಕಬೇಡ್ರಿ ಶಿವರಾತ್ರಿ ಮುಗಿದ್ಮೇಲೆ ಹಾಕತ್ತೀನಿ ಅಂತ. ಆ್ಯಕ್ಚುಲಿ ಮನೆಗೆ ಜಾಸ್ತಿ ಜನ ಬಂದಿದ್ದರು. ಎಡಿಟ್ ಮಾಡೋಕ್ಕಾಯ್ತು, ಅದಕ್ಕೆಲ್ಲ ಆಗಿಲ್ಲ ಟೈಮು. ಎಡಿಟ್ ಮಾಡೋದು ಭಾಳತ್ತಲ್ಲ, ಬಟ್ ವಾಯ್ಸ್ ಓವರ್ ಕೊಡೋದು ಭಾಳತ್ತಾಗತ್ತೆ. ಹಾಗಾಗಿ ವಾಯ್ಸ್ ಓವರ್ ಇವಾಗ ನೀವೇನೋ ನಾನು ವಿಡಿಯೋ ಕೇಳ್ತಿದ್ರಂದರೆ ನಂದು ವಾಯ್ಸ್ ಬಗ್ಗೆ ಗಮನ ಕೊಡ್ತಿರ್ತೀರಿ. ಆದರೂ ಮಿಡಲ್ ಯಾರಾದರೂ ಬಂದ್ರೆ ಎಷ್ಟು ಡಿಸ್ಟರ್ಬೆನ್ಸ್ ಐತಿಕಿನ ವಿಡಿಯೋಯಲ್ಲಿ ನೋಡೋದು, ಈ ಥರ ಇರುತ್ತೆ ಮೈಂಡ್ ಸೆಟ್ಟು. ಹಾಗಾಗಿ ನಾನು ಒಂದಿನ ಬಿಟ್ಟು ಒಂದಿನ ಲೇಟ್ ಆದರೂ ಪರವಾಗಿಲ್ಲ, ಸ್ವಲ್ಪ ಚಲೋ ವಿಡಿಯೋ ಕೊಡಬೇಕು ಅಂತಂದು ಲೇಟಾಗಿ ವ್ಲಾಗ್ನ ಮಾಡಿದ್ನಿ. ಇದು ಆ್ಯಕ್ಚುಲಿ ನಾವು ಹೋಗಿದ್ದು ಮಂಗಳವಾರ ಮುಂಜಾನೆ ತೊಗೊಂಡು ಬಂದಿದ್ದು. ಮಂಗಳವಾರದ ವ್ಲಾಗು ನಮ್ಮ ತಂಗಿ ಆರತಿ ಹಿಡ್ಕೊಂಡಿದ್ಲು. ಅಕ್ಕಿನ ನಾವು ಇಬ್ಬರು ನಾನು ಹಿಡ್ಕೋಬೇಕು ಅಣ್ಣ ಅಂತ. ಅಕ್ಕಿ ನನಗೂ ಇಲ್ಲ ಆಕೆಗೂ ಇಲ್ಲ. ಬಟ್ ಆಕೆ ಸ್ವಲ್ಪ ಆ್ಯಕ್ಟಿವ್ ಅದಾಳೆ. ಈ ಥರ ಅದ್ರೊಳಗೆ ಮಂದಿ ಮಕ್ಕಳು ಅಂದಾಗ ಆ್ಯಕ್ಟಿವ್ ಅದಾಳೆ. ನಾನು ಸ್ವಲ್ಪ ಸ್ಲೋ ಅದೀನಿ. ಮಕ್ಕಳು ಮಂದಿನ ಹಚ್ಕೊಳ್ಳೋದಂತಲ್ಲ, ಬಟ್ ಆದ್ರೂ ನನಗೊಂದು ಸ್ವಲ್ಪ ಅಡ್ಜಸ್ಟ್ ಆಗೋದು ಕಡಿಮೆ. ನಾನು ಹಾಸ್ಟೆಲ್ ಒಳಗೆ ಬೆಳ್ದಾಕಿದ್ದೀನಿಲ್ಲ, ಸ್ವಲ್ಪ ಸಡನ್ನಾಗಿ ಹೊಂದ್ಕೊಳಕ್ಕಾಗಲ್ಲ. ಬಟ್ ಹೊಂದ್ಕೊಂಡ್ನಿ ಅಂದ್ರೆ ಬಿಡೋಕ್ಕಾಗಲ್ಲ, ಹಂಗೆ ನಂದು. ಇನ್ನು ಮೂರ್ತಿ ತಂದ್ವಿ ಗುಡಿಗೆ. ಇದು ಸದಾಶಿವನ ಗುಡಿ. ಆಲ್ಮೋಸ್ಟ್ ನಮ್ಗೆ ಕೆಲವರು ಸುತ್ತಮುತ್ತ ಯಾವ್ಯಾವ ಹಳ್ಳಿ ಇದಾವಲ್ಲ ಎಲ್ಲ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ, ಇವನ್ ಸಿಟಿಯವ್ರಿಗೂ ಕೂಡ. ಈ ಬೆಳ್ಳಿ ಮೂರ್ತಿ ಇದು ಎಷ್ಟು ಅಂದರೆ 4.5 ಲಕ್ಷ ಏನೋ ಮುಟ್ತಂತ ಒಬ್ಬರು ಭಕ್ತಾದಿಗಳನ್ನ ಮಾಡಿಸಿದ್ನು. ಇನ್ನು ಹೋಗಿ ಬಂದ ತಕ್ಷಣ ಡಿಂಪು ನೋಡ್ರಿ ಎಷ್ಟು ಆ್ಯಕ್ಟಿವ್ ಆಗಿ ಆಟ ಆಡತ್ತಿದ್ಲು. ಇನ್ನು ನಾಳೆ ಜಾತ್ರೆ. ಸೊ ನಾವು ಹಾರ ಎಲ್ಲಿ ತೊಗೊಂಡು ಬರೋದು ಅಂದ್ಕೊಂಡು ಮನೆಯೊಳಗೆ ಒಂದು 10 ಮಾರ ಹೂವು ತರಿಸಿದ್ವಿ. ಅವನ್ನ ದಂಡಿ ಅದನ್ನು ಕಟ್ಟಾತಿದ್ಲು ನಮ್ಮಮ್ಮ ಮತ್ತು ನಮ್ಮ ತಂಗಿ. ದಂಡಿ ಮತ್ತು ಅದು ಗೊಂಡೆ ಕೊಟ್ಟು ಕಳಿಸಿದ್ರು ಅವರು. ಅದು ಒಂದಿಷ್ಟು ಹಾರ, ಜಾಸ್ತಿ ದೇವ್ರಿಗೆ ಬೇಕಲ್ಲ, ಒಂದು 10-12 ದೇವ್ರಿಗೆ ಬೇಕು, ಮನೆಯೊಳಗೂ ಬೇಕು. ಹಾಗಾಗಿ ನಾನು ಮಾಡಿದ್ರಾಯ್ತು ಅಂದ್ಕೊಂಡು ಇದೊಂದು ಸ್ವಲ್ಪ ಲಾಗ್ ಮಾಡತ್ತೀನಿ. ಕಟ್ಟೋದು ನಮ್ಮ ಮನೆಯೊಳಗೆ ಎಲ್ಲ ಅಂದರೆ ಎಲ್ಲ ಥರದ ಕಲೆ ಅದಾವು. ಒಬ್ಬೊಬ್ರಿಗೂ ಇಂಥದ್ದು ಬರಲ್ಲ ಅನ್ನಲ್ಲ, ಎಲ್ಲ ಥರನೂ ಬರುತ್ತಾ. ದಂಡಿ ಕಟ್ಟೋದು, ಹೂ ಕಟ್ಟೋದು,
ಕಟ್ಟೋದಾಯಿತು ಮತ್ತು ರಂಗೋಲಿ ಆಯಿತು. ಅದು ಎಲ್ರಿಗೂ ಬರುತ್ತಾ, ಏನು ಸ್ಪೆಷಲ್ಲು ನಿಮ್ಮ ಮನೆಯೊಳಗೆ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಬಟ್ ಎಷ್ಟು ಜನಕ್ಕೆ ಈಗ ಎಕ್ಸಾಂಪಲ್ ನನಗೂ ಒಮ್ಮೆ ಬರ್ತಿರಲಿಲ್ಲ, ಇವಾಗ ನಾನು ಕಲ್ಕೊಳತ್ತೀನಿ. ಮದುವೆ ಆದಮೇಲೆ ನನಗೂ ಒಬ್ಬಳು ಪರಿಪೂರ್ಣ ಹೆಣ್ಮಗಳಂತ ಅನ್ನಿಸ್ಕೊಂಡಿನಿ. ಅಲ್ಲಿವರೆಗೂ ನಾನು ಒಂದಿನ ಬಳೆ ಹಾಕ್ಕೊಂಡಿದ್ದಿಲ್ಲ, ಒಂದಿನ ಈ ಥರ ಚೂಡಿದಾರ ಹಾಕೊಳ್ಳೋದಂದ್ರೆ ನಾನು ಚೂಡಿದಾರ ಸತ್ರ ಹಾಕ್ಕೊಂಡಿರಲಿಲ್ಲ. ಯಾವಾಗ ನಾ BEd ಮಾಡಿದ್ನಿ, ಯಾವಾಗ ನಮ್ಮ ಮನೆಯವ್ರು ಬಂದು ನನಗೆ ನೋಡಿ ಹೋದ್ಮೇಲೆ ಸೆಲೆಕ್ಟ್ ಆಯ್ತಲ್ಲ, ಫಿಕ್ಸ್ ಆಯ್ತಲ್ಲ, ಅವಾಗಿಂದ ನಾನು ಚೂಡಿದಾರ ಬಳೆ ಅದು ಇದು ಹಾಕ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ನಿ. ಇನ್ನು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಇದು. ನಮ್ಮ ಗುಂಡಾಗ ಲಾಸ್ಟ್ ಇಯರು ನಮ್ಮ ಗುಂಡ ಹುಟ್ಟಿದ್ದ. ಬಟ್ ಅವಂಗ ಏನಂತಂದ್ರೆ ಪೋಲಿಯೋ ಹಾಕಿದ್ರಲ್ಲ ತೊಡೆಗೆ, ಅದು ನರದೊಳಗೆ ಚುಚ್ಚಿ ಬಾತು ಆಪ್ರೇಷನ್ ಮಾಡಿಸಿದ್ವಿ ನಮ್ಮ ಗುಂಡಾಗ ನಾವು. ಸೊ ಹುಟ್ಟಿ ಒಂದು 7 ದಿನದ ಪಾಪು ಇತ್ತು. ಆವಾಗ ಅವ್ನು ತೊಡೆ ಎಲ್ಲ ಬಾತ್ಬಿಟ್ಟಿತ್ತು. ನಮ್ಮದು ಹೆಂಗಿರುತ್ತಲ್ಲ ಆ ಸೈಜ್ ತೊಡೆ ಆಗಿತ್ತು ಅವನದು. ಸೊ ಹಂಗಾಗಿ ಲಾಸ್ಟ್ ಇಯರ್ ನಾ ಬೇಡ್ಕೊಂಡಿದ್ನಿ ನನ್ನ ಮಗ ಚೆಂದಾಗಿ ಬರಲಿ ಅಂತಂದು. ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಬೇಡ್ಕೊಂಡಿದ್ರು. ಸೊ ಹಂಗಾಗಿ ಇವ್ರು ನಮ್ಮಪ್ಪ ಆ ಒಂದು ನಮಸ್ಕಾರ ಹಾಕಬೇಕು ನಾವು ಅಂತಂದು ಬೇಡ್ಕೊಂಡ್ವಿ. ನಮ್ಮಮ್ಮನೂ ಲಾಸ್ಟ್ ಇಯರ್ ಇದ್ದಿದ್ದಿಲ್ಲ ಜಾತ್ರೆಗೆ. ಇಲ್ಕಲ್ದು ಮಹೇಶ್ವರಿ ಹಾಸ್ಪಿಟ್ಲ್ ಅಂತ ಕೇಳಿರ್ತೀರಿ, ಅಲ್ಲಿ ಹಾಕ್ಕೊಂಡಿದ್ವಿ. 21 ದಿನ ಗುಂಡನ ICUದೊಳಗೆ ಇಟ್ಟಿದ್ರು. ಅವಾಗ ನಾವು ಬೇಡ್ಕೊಂಡಿದ್ವಿ, ಇವತ್ತು ಕಳಿಸ್ತಾರೆ ನಾಳೆ ಕಳಿಸ್ತಾರೆ ಅಂತ ಹೇಳ್ಕೊಂಡು 21 ದಿನ ಇಟ್ಟಿದ್ರು ICUದೊಳಗೆ. ಬಟ್ ಅದೇ ಶಿವರಾತ್ರಿ ದಿನನ ಲಾಸ್ಟ್ ಇಯರು, ಇಲ್ಲ ನಾವು ಕಂಡೀಷನ್ ಏನು ಹೇಳೋಕ್ಕಾಗಲ್ಲ, ನಿಮ್ಮ ಪಾಪುನ ತೊಗೊಂಡೋಗ್ರಿ ಅಂತಲೂ ಹೇಳಿದರು. ಸೊ ಆ ಟೈಮ್ ಒಳಗೆ ಲಾಸ್ಟ್ ಇಯರ್ ನಾವು ಶಿವರಾತ್ರಿ ಮಾಡೇ ಇಲ್ಲ. ನಾನು ಪ್ರೆಗ್ನೆಂಟ್ ಇದ್ನಿ. ಹೆಂಗಿತ್ತಂದ್ರೆ ನಮ್ದು ಅವತ್ತು ನಾನು ದೇವ್ರ ಮುಂದೆ ಕೂತ್ಕೊಂಡು ಶಿವನ ಜಪನೆನ ಮಾಡೀನಿ. ಇವತ್ತು ನಿನ್ನ ಒಂದು ದಿನ ನನ್ನ ಮಗ ಉಳಿದು ಬರಲಿ, ನಾನು ಜೋಡ್ಗಾಯಿ ಹೊಡಿಸ್ತೀನಿ, ನಮಸ್ಕಾರ ಹಾಕ್ತೀನಿ, ಅಥವಾ ನಾನು ಉಪವಾಸ ಇರ್ತೀನಿ ಅಂತ ಬೇಡ್ಕೊಂಡಿದ್ನಿ ನಾನು. ನೆಕ್ಸ್ಟ್ ಒಂದು 2 ಡೇಸ್ ಒಳಗೆ ಹಾಸ್ಪಿಟ್ಲಿಂದ ಮತ್ತೆ ಡಿಸ್ಚಾರ್ಜ್ ಮಾಡಿದ್ರು ಗುಂಡನ, ಆರಾಮಿದ್ದಾನ ಅಂತಂದು. ಹಾಗಾಗಿ ಹರಕೆ 12 ವರ್ಷ ಇರುತ್ತಾ, ಬಟ್ ಬೇಡ ನಮಗೆ 12 ವರ್ಷ ಮುಂದಕ್ಕೆ ಹಾಕೋದು. ಶಕ್ತಿ ಇದೇ ವರ್ಷ ಇವತ್ತ ಕೊಟ್ಟಾರಂದ್ರೆ ಇವತ್ತು ಮುಗಿಸ್ಬಿಡೋಣ ಅಂದ್ಕೊಂಡು ಒಂದು ಸ್ವಲ್ಪ ಅವನು ನಮಸ್ಕಾರ ಹಾಕಕ್ಕೆ ಹಚ್ಚಿದ್ವಿ. ನಮ್ಮ ಅಪ್ಪಾಜಿ ಮಾಡಿ ತೋರ್ಸಾತಿದ್ರು ಅವಾಗ. ನಮ್ಮಪ್ಪ ಹೆಂಗಂದ್ರೆ ಭಾಳ ನಮ್ಮಮ್ಮನ ಪಡಿಯೋಕೆ ನಾವು ಭಾಳ ಪುಣ್ಯ ಮಾಡೀವಿ. ಈ ಥರ ತಂದೆ ತಾಯಿಗಳು ನನಗೆ ನಿಜ ಹೇಳ್ತೀನಿ, ಒಂದಿನೂ ಎಷ್ಟು ಕಷ್ಟ ಇರುತ್ತೆ ಅವರಿಗೆ, ಇಬ್ಬರ ನುಂಗ್ಕೋತಾರೆ. ನಾವು ಬಂದ್ವಿ ಅಂದ್ರೆ ಎಷ್ಟೇ ಕಷ್ಟ ಇರಲಿ ನಕ್ಕೋತ ನಮ್ಮ ಜೊತೆ ಮಾತಾಡ್ತಾರೆ. ಮತ್ತು ನಾವು ಎಲ್ಲರೂ ಹೋದಾಗ ಡಿಸ್ಕಸ್ ಮಾಡೋದು ಆ ಥರ ಮಾಡ್ತಿರ್ತಾರೆ. ನಂಗೆ ತಂದೆ ತಾಯಿ ಬೆಲೆ ಗೊತ್ತಾಗತ್ತೈತಲ್ಲ, ನಾವು ತಂದೆ ತಾಯಿ ಆದಾಗ ಗೊತ್ತಾಗೋದಲ್ಲ. ಸೊ ಅವ್ರು ಮಾತಾಡೋದು, ಅವ್ರು ಎಷ್ಟು ಟೆನ್ಷನ್ ಇರಲಿ. ನಮ್ಮ ಅಪ್ಪಗೆ ಎಷ್ಟು ಟೆನ್ಷನು, ಫ್ಲ್ಯಾಟ್ಸ್ ತೊಗೊಂಡಿರ್ತಾರಲ್ಲ ಅವರು ಕಾಲ್ ಮಾಡೋದು, ಸೇಲ್ ಇನ್ನೂ ಎಷ್ಟೋ ಜನಕ್ಕೆ ತೊಗೊಂಡಿಲ್ಲ, ಉತ್ತರ ಆಗಿಲ್ಲ ಅಂಥವ್ರದ್ದಾಯ್ತು. ಅಥವಾ ಈಗ ನಮ್ಮದು ನೀರಿನ ಟ್ಯಾಂಕಿ ಐತಿ, ನಾವು ನೀರು ಮಾರ್ತಿರ್ತೀವಲ್ಲ ಅದ್ರದ್ದು ಫೋನ್ ಆಯಿತು. ನಮ್ಮಪ್ಪ ಕಲ್ಲು ಹೊಡಿತಾರೆ ಫಸ್ಟ್, ಅದ್ರದ್ದಾಯ್ತು. ಹೊಲ ಒಂದು 3 ಹೊಲ ಮಾಡ್ತಾರೆ, ಅವ್ರಾಯ್ತು. ಇಷ್ಟು ಫೋನ್ ಮಾಡ್ತಾರೆ, ಅಲ್ಲಿ ಹಂಗಾಗೈತಿ, ಇಲ್ಲಿ ಹಿಂಗಾಗೈತಿ, ಇದನ್ನ ಯಾಕೆ ಮಾಡಿಲ್ಲ, ಅಲ್ಲಿ ಯಾಕೆ ನೀರು ಹಾಸಿಲ್ಲ. ನಾವು ಅಪ್ಪಂದು ಇರುತ್ತೆ ಟೆನ್ಷನ್. ಅಷ್ಟರೊಳಗೂ ಆದ್ರೂ ಅದನ್ನೆಲ್ಲ ಮರೆತು ಮೊಮ್ಮಕ್ಕಳ ಜೊತೆ ಒಂಥರ ಅಂದ್ರೆ ಅವ್ರು ನಮ್ಮಪ್ಪ ನೋಡಿದ್ರೆ ಹಸಿದವ್ರು ಹೊಟ್ಟೆನೂ ತುಂಬುತ್ತೆ ಆ ಥರ, ಅಷ್ಟು ಕರುಣಾಮಯಿ. ಸೊ ಇನ್ನು ನಮಸ್ಕಾರ ಹಾಕಿ ಒಂದು ಸ್ವಲ್ಪ ಇವತ್ತು ಸಂಜೆ ಮುಂದೆ ತೇರಿರುತ್ತಾ, ನಮ್ಮ ಮನೆಯಿಂದನೇ ಕಳಸ ಹೋಗುತ್ತಾ. ದೇವರು ತೇರಿನ ಮೇಲೆ ಇರುತ್ತಲ್ಲ ಕಳಸ, ಅದು ನಮ್ಮ ಮನೆಯಿಂದ ಹೋಗುತ್ತಾ. ಹಾಗಾಗಿ ಅದು ನಾನು ವಿಡಿಯೋದೊಳಗೆ ಹಾಕಕ್ಕೆ ಟ್ರೈ ಮಾಡ್ತೀನಿ. ಜಾಸ್ತಿ ವಿಡಿಯೋ ಆದ್ರೆ ಸಾರಿ ಆಗಲ್ಲ. ಸೊ ಇದು ಒಂದು ದೇವ್ರು ಮಾಡೈತಿ, ಹನುಮಂತ ಸದಾಶಿವನ ಗುಡಿ, ಗಣೇಶ, ಒಂದು ಕಾಳಿ ದೇವಿ ದೇವತೆಗಳು ಎಲ್ಲರೂ ಇದ್ದಾರೆ, ನವಗ್ರಹದ ವಿಗ್ರಹ ಇದಾವೆ. ಸೊ ಎಲ್ಲ ಈ ಒಂದು ದೇವಸ್ಥಾನಕ್ಕೆ ಬಂದರೆ ಎಲ್ಲ ಶನಿ ಕಾಟನ ತೊಳ್ಕೊಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ದೇವಸ್ಥಾನ ಹೆಂಗೈತಂದ್ರೆ ಊರು ದಾಟಿದ ಮೇಲೆ ಐತಿ, ಸ್ವಲ್ಪ ಊರು ಮುಂದೆ ಐತಿ. ಇಷ್ಟು ಪ್ರಶಾಂತವಾಗಿರುತ್ತಂದ್ರೆ ಅಷ್ಟು ಪ್ರಶಾಂತವಾಗಿರುತ್ತೆ. ಹೋಗಿ ಏನು ಟೆನ್ಷನ್ ಇದ್ದರೂ ಒಂದು ಅರ್ಧ ತಾಸು ಆ ಗುಡಿ ಮುಂದೆ ಕುತ್ಕೊಂಡು ಏನು ತಲೆಂದೆಲ್ಲ ತೆಗೆದು ಕಣ್ಣು ಮುಚ್ಕೊಂಡು ಸ್ವಲ್ಪ ಕುಂತ್ರೆ ಎಲ್ಲ ಎಷ್ಟು ರಿಲೀಫ್ ಅನ್ಸುತ್ತೆ. ಎಲ್ಲ ಕಷ್ಟನೂ ಕಳೀತು ನಮ್ಮದು ಅಂತ ಅನ್ನುವಷ್ಟು ಧೈರ್ಯ ಬರುತ್ತೆ. ಸೊ ಅದು ಭಾಳ ಎಕ್ಸ್ಪೀರಿಯೆನ್ಸ್ ಆಗೈತಿ ನನಗೆ. ನಾನು ಎಷ್ಟೇ ನಂಗೆ ಕೆಟ್ಟ ಸಮಯ ಬಂದಾಗ, ನನಗೆ ಅದು ಒಂದು ಫ್ಯಾಮಿಲಿದಾಗಲಿ ಅಥವಾ ನನ್ನ ಪರ್ಸ್ನಲ್ ಆಗಲಿ, ಎಷ್ಟೇ ಕೆಟ್ಟ ಸಮಯ ಬಂದಾಗೂ ನಾನು ಈ ದೇವ್ರ ಹತ್ರ ಹೋಗೋದಾಯಿತು, ಒಂದು ಸ್ವಲ್ಪ ವಾಕಿಂಗ್ ಹೋಗಿ ಸ್ವಲ್ಪ ಮೆಡಿಟೇಷನ್ ಮಾಡೋದಾಯಿತು, ಎಲ್ಲ ಮಾಡಿದಾಗ ನಂಗೆ ಸ್ವಲ್ಪ ಸಮಾಧಾನ ಆಗೈತಿ. ಇನ್ನು ಗುಂಡಾಗಿ ಈ ಥರ ಡ್ರೆಸ್ ಇತ್ತು, ಇದು ನಮ್ಮ ದೊಡ್ಡಮ್ಮ ತೊಗೊಂಬಂದಾರ. ಬಾಗಲಕೋಟೆಯೊಳಗೆ ನಮ್ಮ ದೊಡ್ಡಮ್ಮ ಇರ್ತಾರಲ್ಲ, ಸುನ್ನು ಅಂತ ಹೇಳಿಲ್ಲ ಲಾಗ್ ಒಳಗೆ. ನಮ್ಮದು ಗುಂಡಮ್ಮ ಬರ್ತಡೇಗೆ ಬಂದಿದ್ಲಲ್ಲ, ಮತ್ತು ಜಾತ್ರೆಗೂ ಬಂದಿದ್ಲು, ಅದ್ರೊಳಗೆ ಹೇಳೀನಿ. ಸೊ ಅವ್ರು ತೊಗೊಂಡು ಬಂದಿದ್ದು ಡ್ರೆಸ್, ಅವ್ರ ಅಜ್ಜಿನ ಹಾಕ್ತಾರೆ, ಅವ್ರ ಅಜ್ಜಿದ ಡ್ರೆಸ್ ಹಾಕಿದ್ವಿ.
ಬಟ್ ನಮ್ಮಮ್ಮ ಏನಂದ್ಲು ನೆಕ್ಸ್ಟ್ ಇಯರ್ ಹಾಕ್ಸೋಣ ಅಂದಿದ್ರು. ಬಟ್ ನಾವು ಏನಂದ್ವಿ, ಬೇಡ ಅವ್ನು ನಾಳೆ ಹಾಕಲಿ ಅಂತಂದು. ಎಲ್ಲರೂ ಏನಾತಿದ್ರು, ಅವ್ನ ಕಾಲು ಆಪ್ರೇಷನ್ ಆದಮೇಲೆ ಮುಂದೆ ನಡೆಯೋ ಚಾನ್ಸ್ ಇರಲ್ಲ, ಅಂಗವಿಕಲ ಆಗ್ಬೋದು ಅಂತ ಹೇಳತ್ತಿದ್ರು. ಅವಾಗೆಲ್ಲ ಕೇಳಿದಾಗ ಆಪ್ರೇಷನ್ ಬೇಡ ಅನ್ನಿಸ್ತು. ಬಟ್ ಆಪ್ರೇಷನ್ ಮಾಡಿಸ್ಲಿಲ್ಲ ಅಂದ್ರೆ ಗತಿನೇ ಇರಲಿಲ್ಲ ನಮ್ಗೆ. ಸೊ ಕೊನೆಗೂ ನಮ್ದು ಇಲ್ಕಲ್ಲೊಳಗೆ ಆಪ್ರೇಷನ್ ಆಗಿಲ್ಲ. 21 ದಿನ ಅಡ್ಮಿಟ್ ಮಾಡಿದ್ರು ಮಹೇಶ್ವರೊಳಗೆ, ಆಪ್ರೇಷನ್ ಆಗಿಲ್ಲ. ಅಲ್ಲಿ ಕ್ಯೂರು ಆಗಲಿಲ್ಲ. 3 ದಿನ ವಾಪಸ್ಸು. ಅಂದ್ರೇನು ಅದು ಆಯುಷ್ಮಾನ್ ಕಾರ್ಡ್ ಇತ್ತು, ಅದು ಸ್ಕೀಮ್ ಮುಗಿಯೋವರೆಗೂ ಮಾತ್ರ ನಮ್ಮನ್ನು ಇಟ್ಕೊಂಡ್ರು. ಸ್ಕೀಮ್ ಮುಗಿದ್ಮೇಲೆ ಆರಾಮಾಗುತ್ತಾ ಅಂತ ಕಳಿಸ್ಬಿಟ್ರು. ಸೊ ಆರಾಮಾಗಲಿಲ್ಲ. ನೆಕ್ಸ್ಟು ನಮ್ಮ ಅಪ್ಪ ಅಮ್ಮ ಮತ್ತೆ ದುಡ್ಡು ಅರೇಂಜ್ ಮಾಡಿ ಮತ್ತು ಬಾಗಲಕೋಟೆ ಶಾಂತಿ ಹಾಸ್ಪಿಟ್ಲ್ ಒಳಗೆ ಅಡ್ಮಿಟ್ ಆದು 2 ದಿನಕ್ಕೆ ಆಪ್ರೇಷನ್ ಆಯಿತು. ಅವಾಗ ನನ್ನ ಮಗ ಆರಾಮಾಗಿದ್ದಾನೆ. ಸೊ ಇವಾಗ ಅವ್ನು ಹಿಡಿಯೋಕೆ ಎಷ್ಟು ಕಷ್ಟ ಆಗುತ್ತಂದ್ರೆ ಅಷ್ಟು ಕಷ್ಟ. ಹೋದ ವರ್ಷ ಎಲ್ಲ ಎಷ್ಟೋ ಜನ ಅಯ್ಯೋ ಉಳಿತೋ ಇಲ್ಲೋ, ಅಯ್ಯೋ ಪಾಪ ಅಂದವರು ಈ ವರ್ಷ ಎಷ್ಟು ಕಿಡಿಗೇಡಿದಾನಿವ ಅನ್ನುವಷ್ಟು ಲೆವೆಲಿಗೆ ಬಂದನ. ಸೊ ಎಲ್ಲ ಈ ದೇವ್ರ ಆಶೀರ್ವಾದ. ದೇವ್ರನ್ನ ನಂಬ್ತೀವಿ ನಾವು. ಅದು ಮೂಢನಂಬಿಕೆ ಅಂತಲ್ಲ, ದೇವ್ರನ್ನ ನಂಬ್ತೀವಿ. ದೇವ್ರು ಯಾರು ನಂಬ್ತಾರಲ್ಲ ಯಾವುದೋ ಒಂದು ರೂಪದೊಳಗೆ ಬಂದು ನಮಗೆ ಸಹಾಯ ಮಾಡ್ತಾನೆ ಅನ್ನೋದಕ್ಕೆ. ಇನ್ನು ನಾವು ಹೂವು ಮತ್ತು ದಂಡಿ ತೊಗೊಂಡು ಬಂದಿದ್ವಿ. ಮತ್ತು ಕಾಳಿ ಮಾತಾಗೂ ಮತ್ತು ಇನ್ನೊಂದು ದೇವ್ರು ಐತಿ, ನಂಗೆ ಅದು ಗೊತ್ತಾಗೋದು ಹೆಸ್ರು ಬಡಗನ, ಬನ್ನಿ ಗಿಡದ್ದು, ಬನ್ನಿ ಮಹಾಕಾಳಿ ಅಂತಂದು. ಸೊ 2 ದೇವ್ರಿಗೂ ಐತಲ್ಲ, ನಾವು ಇದನ್ನು ಮಾಡಿದ್ವಿ. ದ್ಯಾಮಮ್ಮಂದೊಂದು ಉಡಿ ತುಂಬಕ್ಕೆ ಸೀರೆ ತೊಗೊಂಡು ಬಂದಿದ್ರು ನಮ್ಮಮ್ಮ. ಮತ್ತು ಉಡಿ ತುಂಬು ಸಾಮಾನು ಎಲ್ಲ ತೊಗೊಂಡು ಬಂದಿದ್ರು. ನಮ್ಮ ತಂಗಿ ನೀನು ಹೋಗಿ ಹಿಡ್ಕೊಂಡು ನಿಂದರು ಅಂತ ಅನ್ನತ್ತಿದ್ಲು. ಹಂಗಾಗಿ ಹೋಗಿ ಒಂದು ಸ್ವಲ್ಪ ಇದನ್ನು ಮಾಡತ್ತಿದ್ನಿ. ಈ ಸಾರಿ ಹೆಂಗೈತೆ ಅಂತ ಕಮೆಂಟ್ ಮಾಡ್ಕೊಳ್ರಿ. ಇದು ನನ್ನ ಹಸ್ಬೆಂಡ್ದು ಒಂದು ಫೇವ್ರೇಟ್ ಸ್ಯಾರಿ. ಇದನ್ನ ಅವರೇ ತೊಗೊಂಡು ಬಂದಿದ್ರು. ಫಿಕ್ಸ್ ಆದಮೇಲೆ ಆರತಿ ಕೊಡೋಕೆ ಬರ್ತಾರಲ್ಲ, ಗಂಡಿನ ಕಡೆ ಅಲ್ದಾರು. ಸೊ ಆರತಿ ಕೊಡಬೇಕಾದ್ರೆ ಈ ಸೀರೆ ತೊಗೊಂಡು ಬಂದಿದ್ದು. ಆ ಟೈಮಲ್ಲಿ ಉಟ್ಕೊಂಡಿದ್ನಿ. ನೆಕ್ಸ್ಟು ಫಸ್ಟ್ ಇಯರ್ ನಮ್ಮದು ಮದುವೆ ಆದಮೇಲೆ ಫಸ್ಟ್ ಇಯರ್ ಜಾತ್ರೆ ಬಂದಿತ್ತು, ಅಲ್ಲಿ ಹರಗ್ಲಿದು, ಅವಾಗ ಉಟ್ಕೊಂಡಿದ್ನಿ. ನೆಕ್ಸ್ಟ್ ಇವಾಗ ಉಟ್ಕೊಳತ್ತೀನಿ. ಭಾಳ ಉಟ್ಕೊಂಡೇ ಇಲ್ಲ ಇದನ್ನು ನಾನು. ಇಲ್ಲೇ ಬಿಟ್ಟು ಹೋಗಿದ್ನಿ ಅಮ್ಮನೂರಾಗ. 2 ಮಕ್ಕಳಕ್ಕಲ್ಲ ಜಾಸ್ತಿ ಲಗೇಜ್ ಆಗುತ್ತೆ ಅಂದ್ಕೊಂಡು ಅವರು ಹೊತ್ತು ನಮ್ಮ ಹೊತ್ತು ಒಂದಿಷ್ಟು ಅಲ್ಲೇ ಬಿಟ್ಟಿರ್ತೀನಿ ನಾನು. ಹಾಗಾಗಿ ಇದನ್ನ ಉಟ್ಕೊಂಡು ಯಾವುದು ಸಾರಿನೂ ತೊಗೊಂಡು ಬಂದಿಲ್ಲ. ಆ್ಯಕ್ಚುಲಿ ನಾವು ಹೋಗ್ಬೇಕಂತ ಬಂದಿದ್ವಿ, ಒಂದು 10 ದಿನ ಇದ್ದು ಹೋಗ್ಬೇಕಂತ ಬಂದಿದ್ವಿ. ನಮ್ಮ ಹಸ್ಬೆಂಡು ಬೇಡ ಅಲ್ಲೇ ಇದ್ಬಿಡು, ಒಂದು ಸ್ವಲ್ಪ ದಿನ ಇರು ಮತ್ತೆ ಬರು ಅಂತಿ ಅನ್ನೋ ಹಾಗಾಗಿ ಇಲ್ಲೇ ಇರ್ಬೇಕು ಅಂದ್ಕೊಂಡೀನಿ. ನಾನು ಅಂತಿದ್ನಿ, ಇಲ್ಲಮ್ಮ ಹೋಗ್ತೀನಿ ನಾನು, ನಮ್ಮ ಅತ್ತೆಯವರೊಬ್ಬರು ಆಗ್ತಾರೆ, ಅವರಿಗೂ ಮತ್ತೆ ಟೈಮೂ ಹೋಗಲ್ಲ, ಅಲ್ಲಿ ಮನೆಯೊಳಗೆ ಯಾರೂ ಇಲ್ಲ ಅಂತ ಅನ್ನತ್ತಿದ್ನಿ. ನಮ್ಮ ಮನೆಯವ್ರನ್ನ ಇಲ್ಲ ಒಂದು ಸ್ವಲ್ಪ ದಿನ ಇರು, ಈಗ ಆಗುತ್ತೆ, ಮತ್ತು ಇನ್ನು 1 ಇಯರಿಗೆ ಬರ್ಡೇ ಬರುತ್ತಲ್ಲ, ಆವಾಗ ಬರುವಂತೆ ಬಂದಂದ್ರೆ ಮತ್ತೆ ನಾನು ಇರುವವರೆಗೂ ಇದ್ದು ನೋಡೋಣ ಅಂತ ಅನ್ನತ್ತಾರೆ. ಹಾಗಾಗಿ ಇಲ್ಲೇ ಇರಬೇಕು ಅಂದ್ಕೊಂಡಿನಿ. ಜಾತ್ರೆ ಅಂತೂ ಮುಗೀತು. ಈ ವರ್ಷದ ಜಾತ್ರೆ 2025 ಜಾತ್ರೆ ಮುಗೀತು. ಇನ್ನು 2026ಕ್ಕೆ ಜಾತ್ರೆ ಬರೋದು ನಮ್ಮ ಅಮ್ಮನೂರೊಳಗೆ. ಒಂದು ಬಾರ್ತಾವನಿಗೆ ಬರುತ್ತೆ, ಒಂದು ಶಿವರಾತ್ರಿಗೆ ಬರುತ್ತೆ. 2 ಹಿಂದೆ ಮುಂದೆ 15 ದಿನ ಅಷ್ಟೇ ಡಿಫ್ರೆನ್ಸು. ಮತ್ತೆ ಮುಗೀತು, ಮಿಡಲ್ ಯಾವ ಜಾತ್ರೆನೂ ಇಲ್ಲ. ಹಂಗೆ ಬರೀ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ, ಬರೀ ಜಾತ್ರೆನ ಮಾಡ್ತಾಳಿಕಿ, ಜಾತ್ರೆ ಲಾಗ್ ಆಗ್ತಾ ಅಂತಂದು ನಾನು ಒಂದು ಸ್ವಲ್ಪ ಡೈಲಿ ರೂಟೀನ್ದೊಳಗೆ ಇದು ಒಂದು ಆಗಿರುತ್ತಂತಂದು ನಾ ಹಾಕೀನಿ. ಇನ್ನು ನಮ್ಮಮ್ಮನ ಹಾಕಿದ್ರಲ್ಲ. ಸೊ ನಮ್ಮಮ್ಮಗೆ ಇಲ್ಲೇ ನಮ್ಮ ಓಣಿಯೊಳಗೆ ಹೆಂಗಂದ್ರೆ, ನಾವು ಕುರುಬರು ಐನಾರು ಅವರ ಜಾಸ್ತಿ ಇದ್ದಾರೆ ಈ ನಾವಿರುವಂಥ ಏರಿಯಾದೊಳಗೆ. ನಮ್ಮದು ಮನೆ ಒಂದೇ ಐತಿ, 2 ಇದಾವೆ, ನಮ್ಮ ಮಾಮರ್ದು ನಮ್ಮ ಅತ್ತೆಯವ್ರದ್ದು. ಸೊ 2 ಇದಾವೆ ಇಲ್ಲಿ ನಮ್ಮದು ಮನೆ. ನಮ್ಮಮ್ಮ ನಮಸ್ಕಾರ ಹಾಕ್ತಾಳೆ ಅಂದ್ರೆ ಯಾರಿಗೂ ಹೇಳಿದ್ದಿಲ್ಲ. ಇವನ್ ಅವ್ರ ಮನೆಯೊಳಗೆ ಹೇಳಿಲ್ಲ, ನಮಗೆ ಹೇಳಿಲ್ಲ, ಮಕ್ಳಿಗಾರ ಹೇಳಬೇಕಲ್ಲ ಅದನ್ನೂ ಹೇಳಿಲ್ಲ. ಬಟ್ ಇಲ್ಲಿ ಓಣಿಯೊಳಗೆ ಹಾಕ್ತೀನಿ ಅಂತಂದು ಎಲ್ಲೋ ಹೇಳಿದಾಗ ಕೇಳಿಸ್ಕೊಂಡಿದ್ದಂಗೆ ಅದಾರ. ಅವರು ಸೀರೆ ತಂದು ಕೊಟ್ಟಿದ್ರು ನಮ್ಮ ದೊಡ್ಡಮ್ಮ, ಸರಜವ ಅಂತಂದು. ಇಲ್ಲೇ ಅವ್ರು ಹತ್ತು ಇಲ್ಲಿ ನಮ್ಮ ಓಣಿಯೊಳಗೆ ಎಲ್ಲರೂ ನಮಸ್ಕಾರ ಹಾಕ್ತಾರ ಅಂತಂದು ಗೊತ್ತಾಗೈತಿ. ಎಲ್ಲರೂ ಅರಿವಿ ತಂದು ಕೊಟ್ಟೋದ್ರು. ಅಷ್ಟು ಫ್ಯಾಮಿಲಿ ಆಗ್ಬಿಟ್ಟಿವಿ ನಾವು. ನಮ್ಮಮ್ಮ ಅದನ್ನ ಅಂತಿರ್ತಾಳೆ, ಮದುವೆಯಾಗಿ ಇಷ್ಟು ವರ್ಷ 27 ವರ್ಷ ಆಯ್ತು ನಾನು ಮದುವೆಯಾಗಿ, ಒಂದಿನ ತವ್ರ ಮನೆ ಅಂತ ನಾನು ಎಂದೂ ಹೋಗಿಲ್ಲ. ನಿಮ್ಮಪ್ಪ ಎಷ್ಟು ಜಗಳ ಮಾಡಲಿ, ನಿಮ್ಮಪ್ಪ ಎಷ್ಟು ನಕ್ಕೊಂತ ಇದ್ರು, ನಾನು ಯಾವತ್ತೂ ನಿಮ್ಮಪ್ಪನ ಬಿಟ್ಟು ಕೊಟ್ಟಿಲ್ಲ ಅಂತ ಹೇಳ್ತಿದ್ರು. ಸೊ ಅಲ್ಲ ಒಂದು ಸಂಸಾರದ ಗುಟ್ಟು. ಗಂಡ ಹೆಂಡತಿ ಎಷ್ಟೇ ಚಂದ ಇದ್ರೂ ಅದು ಆನ್ಲೈನು ಸೋಷಿಯಲ್ ಮೀಡಿಯಾದಾಗ ಇರೋಕ್ಕಿಂತ ನಿಜ ಜೀವನದೊಳಗಿರೋದು ಒಂದು ಬೆಸ್ಟ್ ಅಂತ ಹೇಳ್ತೀನಿ. ಆನ್ಲೈನ್ ಒಳಗೆ ಒಂದು ಫೋಟೋ ತೊಗೊಂಡು ಅಪ್ಲೋಡ್ ಮಾಡೋದು ಅಥವಾ ಒಂದು ರೀಲ್ ಮಾಡಿ ಅಪ್ಲೋಡ್ ಮಾಡಿದರೆ ನಾವು ಅಷ್ಟೇ ಹ್ಯಾಪಿಯಾಗಿದ್ದೀವಿ ಅಂತ ಹೇಳೋಕ್ಕಾಗಲ್ಲ. ನಿಜ ಜೀವನನ ಬೇರೆ, ಸೋಷಿಯಲ್ ಮೀಡಿಯಾನ ಬೇರೆ. ಸೊ ನಮ್ಮಪ್ಪ ಯಾವಾಗಲೂ ಹೇಳೋದು ನನಗೆ, ಎಷ್ಟು ನಾನು ನನ್ನ ಗಂಡ ಎಷ್ಟು ಜಗಳಾಡ್ತೀವಿ ಅಂದ್ರೆ ಕಿತ್ತಾಡ್ಕೊಂಡು 2 ವರ್ಷ ಮುಗಿಸಿದ್ವಿ ನಾವು. 2 ವರ್ಷ ಕಂಪ್ಲೀಟ್ ಆಗಿ 3ನೇ ವರ್ಷ ಇನ್ನು May 4 ಬಂದ್ರೆ ಮತ್ತೆ 3ನೇ ವರ್ಷ ಕಂಪ್ಲೀಟ್ ಆಗಕ್ಕೆ ಬರುತ್ತಾ. ಅಷ್ಟು
ಅಷ್ಟು ಮಾಡ್ತಿದ್ವಿ ನಾವು, ಬರೀ ಗುದ್ದಾಡೋದೆ ನಮ್ಮಪ್ಪ ಅದನ್ನೇ ಹೇಳೋರು, ನಮ್ಗೆ ಥರ ನೋಡ್ರಿ, ನಮ್ಮನ್ನು ನೋಡಿ ಕಲೀರಿ ಅಂತಂದು. ಇನ್ನು ಇಲ್ಲಿ ಸಾಮೂಹಿಕ ವಿವಾಹ ಇತ್ತು. ಇದು ಈ ಒಂದು ದೇವ್ರದ್ದು ಒಂದು ವಿಶಿಷ್ಟ ಅಂತಂದು. ನಮ್ಮ ಊರೊಳಗೆ ದೊಡ್ಡ ದೇವ್ರು ಐತಿ ಮಂಟೇಶ್ವರ ಅಂತ, ಇದಕ್ಕಿಂತ ದೊಡ್ಡ ದೇವ್ರು ಐತಿ, 3 ದಿನ ಜಾತ್ರೆ ಆಗುತ್ತೆ, ಒಂದು ಮದುವೆ ಇಲ್ಲ. ಬಟ್ ಇಲ್ಲಿ ಹೆಂಗಂದ್ರೆ ಈ ದೇವ್ರದ್ದು ಸಾಮೂಹಿಕ ಮದುವೆ ತನ್ನ ಕೈಲಿ ಎಷ್ಟಾಗುತ್ತಲ್ಲ ಅಷ್ಟು ಅಜ್ಜಾರು ಟ್ರೈ ಮಾಡತ್ತಾರ. ಈ ವರ್ಷ 25 ಮದುವೆ, ಲಾಸ್ಟ್ ಇಯರು 8 ಏನೋ 9 ಇದ್ದವು. ಎಲ್ಲ ತಾಳಿಯಿಂದ ಹಿಡ್ಕೊಂಡು ಎಲ್ಲನೂ ಭಕ್ತಾದಿಗಳನ್ನ ಕೊಡಿಸಿ ಮಾಡ್ತಾರೆ. ಸೊ ಈ ಒಂದು ಕ್ಷೇತ್ರದೊಳಗೆ ಮದುವೆ ಆಗೋರು ಭಾಳ ಪುಣ್ಯ ಮಾಡಿರ್ತಾರೆ. ಅಷ್ಟ ಒಂದು ಭಕ್ತಿನೂ ಒಲ್ದಿರುತ್ತೆ ಆ ಫ್ಯಾಮಿಲಿಗೆ. ಇಲ್ಲಿ ಯಾರು ಮದುವೆಯಾಗಿ ಹೋಗ್ಯಾರಲ್ಲ, ಎಕ್ಸಾಂಪಲು ಆಲ್ಮೋಸ್ಟ್ ನಮ್ಮ ಮಾಮಂದು ಫಸ್ಟ್ ಆಗಿದ್ದಿಲ್ಲೇ 1 ಇಯರ್ ಅನ್ನೋದಾಗ ಪಾಪು ಇದ್ದೇ ಬಿಟ್ಟಿರುತ್ತೆ, ಅಷ್ಟು ಸ್ಟ್ರಾಂಗ್ ಅಂತ ತಿಳ್ಕೊಂಡ್ಬಿಡ್ರಿ. ಭಾಳ ಮತ್ತು ಚಲೋ ದೇವರು, ನಂಬುವಂಥ ದೇವರು. ಮತ್ತು ಇದು ನಮ್ಮ ಒಂದು ಊರಿನ 2025 ಲಾಸ್ಟ್ನೇ ಜಾತ್ರೆ. ಏನು ಇವಾಗ ಇನ್ನೂ ಇಯರ್ ಸ್ಟಾರ್ಟ್ ಆಗೈತಿ ಅಂತ ಅನ್ಕೋಬೋದು, ಬಟ್ 2 ಜಾತ್ರೆ ನಮ್ಮ ಊರಾಗ. ಒಂದು ಫೆಬ್ರವರಿಯಾಗ ಬರುತ್ತೆ, ಒಂದು ಮಾರ್ಚ್ ಒಳಗೆ ಬರ್ತಿತ್ತು. ಇಲ್ಲಾಂದ್ರೆ 15 ಡೇಸ್ ಅಷ್ಟೇ ಡಿಫ್ರೆನ್ಸ್ ಇರ್ತಿತ್ತು. ಇನ್ನು ನಮ್ಮಪ್ಪ ಅವರು ಅಜ್ಜಾರಿಗೆ ಇದನ್ನು ಸನ್ಮಾನದ್ದು ಹಾಕಾತಿದ್ರು. ಸೊ ನಮ್ಮಪ್ಪ ಒಂಥರ ಅಂದರೆ ಆ್ಯಕ್ಟಿವ್, ಅಷ್ಟು ತೋರಿಸ್ಕೊಡಲ್ಲ. ಇನ್ನು ಇದು ನಮ್ಮದು ಅಂಗಡಿ, ಅಲ್ಲೇ ಗುಡಿ ಹತ್ರನೇ ಇದೊಂದು ಅಂಗಡಿ ಇಟ್ಟೀವಿ. ಇನ್ನು ಊರಾಗ ಒಂದು ಅಂಗಡಿ ಐತಿ. ಸೊ ಕಾಯಿ ಅದನ್ನೆಲ್ಲ ಮಾರ್ತಿರ್ತೀವಿ. ನಮ್ಮ ತಮ್ಮ ಕೂತಿದ್ನ ಅಂಗಡಿ ಒಳಗೆ. ನಮ್ಮ ತಂಗಿ, ನಮ್ಮ ಗುಂಡ ನೋಡ್ರಿ ಎಷ್ಟು ಕ್ಯೂಟ್ ಆಗೈತಲ್ಲ ಡ್ರೆಸ್ ಯಾವ ಥರ ಐತೆ ಕಮೆಂಟ್ನೊಳಗೆ ಹೇಳ್ರಿ. ಭಾಳ ಅಂದ್ರೆ ಭಾಳ ಚಂದ ಕಾಣತಿತ್ತು. ಹೋಗೋದು ನೆದರಾಗ್ಬಿಟ್ಟಿತ್ತು ನೈಟೆಲ್ಲ ನಾವು, ಅಷ್ಟು ಕ್ಯೂಟ್ ಕಾಣತಿದ್ದ. ಸೊ ಕಾಯಿ ತೊಗೊಳೋದು ಕೆಳಗೆ ಹೋಗಿದ್ದು ಮಾಡತ್ತಿದ್ಲ. ಇನ್ನು ಒಂದು ಸ್ವಲ್ಪ ಎಂಜಾಯ್ ಮಾಡಿ ಲಗ್ನದ್ದೆಲ್ಲ ನೋಡ್ಕೊಂಡ್ವಿ. ಒಂದು ಸ್ವಲ್ಪ ಆಶೀರ್ವಚನನೂ ಕೇಳಿ ನಾವು ಊಟ ಮಾಡಿಕೊಂಡು ಮತ್ತೆ ಮನೆಗೆ ಹೋಗಿ ಬಂದು ಕಳಸ ಅದನ್ನು ತೊಗೊಂಡು ಬರಬೇಕು ಅಂತ ಅಂದ್ಕೊಂಡ್ವಿ. ನೋಡಿರಿ ಎಷ್ಟು ಚಂದ ಆ ಮೂರ್ತಿ ಎಷ್ಟದಾವ ಅಂತಂದ್ರೆ, ಇಲ್ಲಿ ಹನುಮಂತಂದು, ಗಣೇಶಂದು, ಎಲ್ಲ ದೇವ್ರದ್ದು ಅಂದರೆ ಎಲ್ಲ ದೇವ್ರದ್ದು ಐತಿ. ಹಂಗೆ ಚಂಪು ಡಿಂಪುನು ಎಷ್ಟು ಕ್ಯೂಟಾಗಿ ಆಟಾಡತ್ತಿದ್ರು ಎಲ್ಲರೂ. ಅವಳಿ ಜೋಳಿನೇ ಎಷ್ಟು ಕ್ಯೂಟ್ ಅದಾವೆ. ಏನು ಸೇಮ್ ಹಾಕಿದ ಡ್ರೆಸ್ಸು ಈ ಥರ ಅನ್ನತ್ತಿದ್ರು. ಎಷ್ಟು ಕ್ಯೂಟ್ ಆಟಾಡತ್ತಿದ್ರು. ಎಲ್ಲರೂ ಹೊತ್ಕೊಂಡ್ರು, ಎಲ್ಲರೂ ಹೊತ್ಕೊಂಡು ಒಂದು ಸ್ವಲ್ಪ ಹೊತ್ಕೊಳ್ಳೋದಾಯ್ತು, ಮುದ್ದಾಡೋದಾಯ್ತು, ಅಷ್ಟೆಲ್ಲ ಮಾಡತ್ತಿದ್ರು. ಹಂಗೆ ಒಂದೆರಡು ಫೋಟೋ ತಕ್ಕೋಬೇಕನ್ನಿ, ಅವ್ರೇನು ಫೋಟೋ ತಕ್ಕೊಳಕ್ಕೆ ಬಿಡಲಿಲ್ಲ. ಹೆಂಗಂದ್ರೆ ಹಂಗತ್ರ ಇದು ಮಾಡ್ತಾರೆ. ಒಟ್ಟು ಕೆಳಗೆ ಬಿಡೋ ಅಂತಾರೆ. ಅಲ್ಲಿ ಅಕ್ಕಿ ಕಾಳೆಲ್ಲ ಬಿದ್ದಿದ್ವು. ಸೊ ನೋಡಿರಿ ಚಂಪು ಎಲ್ಲ ಜಾರ್ಕೊಂಡು ಬೀಳಾತ್ಲು. ಅಲ್ಲಿ ಆಮೆ ಇತ್ಲ, ಅದನ್ನ ಸಾ ಮಾಡಕ್ಕಂತ ಹೋಗಿದ್ಲು ಅಕ್ಕಿ. ಬಟ್ ಅಕ್ಕಿ ಕಾಳು ತಿಂದ್ಗಿಂದಾಳು ಅನ್ನೋದಕ್ಕೆ ನಾನು ಕರ್ಕೊಳಕ್ಕೆ ಹೋದ್ನಿ. ನಿಮ್ಮ ಊರ ಕಡೆ ಹೆಂಗಾಗಿತ್ತು ಶಿವರಾತ್ರಿ ಅಂತ ಕಮೆಂಟ್ ಮಾಡಿರಿ. ಶಿವಂದು ಒಂದು ಆರಾಧನೆಯೊಳಗೆ ಎಲ್ಲರೂ ಇರ್ತಾರೆ. ಒಬ್ಬೊಬ್ರು ಪ್ರತಿ ಮನೆಯೊಳಗೂ ಒಬ್ರು ತಾಯಿ ಅಥವಾ ಅಕ್ಕ ತಂಗಿ ಯಾರೋ ಒಪ್ಪತ್ತು ಮಾಡ್ತಿರ್ತಾರೆ, ದೇವ್ರಿಗೆ ಒಳ್ಳೇದು ಮಾಡಲಿ ಅಂತಂದು. ನಮ್ಮ ಊರೊಳಗೆ ಶಿವರಾತ್ರಿ ದಿನ ಈ ಸದಾಶಿವನ ಜಾತ್ರೆ ಆ್ಯಂಡ್ ಇದೇ ಲಾಸ್ಟ್ ಜಾತ್ರೆ. ಇನ್ನು ವಾಪಸ್ ಜಾತ್ರೆ ಬರೋದು ಫೆಬ್ರವರಿ ಅಥವಾ ಮಾರ್ಚ್ ಈ ಥರ ಬರುತ್ತೆ ನೆಕ್ಸ್ಟ್ ಇಯರು. ಅಲ್ಲಿವರೆಗೂ ಜಾತ್ರೆ ಅನ್ನೋದೇ ಇಲ್ಲ. ಆ್ಯಂಡ್ ಲಾಸ್ಟ್ ಇದು ಐ ಥಿಂಕ್ ಮುಂದಿನ ವರ್ಷ ನಾವು ಡೌಟ್ ಬರೋದು. ನೋಡೋಣ, ಆದಷ್ಟು ದೇವ್ರು ಒಳ್ಳೇದು ಮಾಡಲಿ, ನಮ್ಮನ್ನು ಕರೆಸ್ಕೊಳ್ಳುವಂಥ ಶಕ್ತಿ ಕೊಡಲಿ, ಬರೋದು ಅದನ್ನು ಮಾಡೋಣ. ಫುಲ್ ರಶ್ ಇತ್ತು. ಊಟಕ್ಕೆ ಹೊಂಟಿದ್ವಿ. ಊಟನೂ ಚಲೋ, ಭಾಳ ಚಲೋ ಮಾಡಿಸಿದ್ರು. ಬುಂದೇದುಂಡಿ ಮತ್ತು ಅನ್ನ ಸಾರು, ಬದ್ನಿಕಾಯಿ ಪಲ್ಯ ಮಾಡಿಸಿದ್ರು. ದೇವ್ರದ್ದು ಒಂಥರ ಅದನ್ನು ಪ್ರಸಾದ ಎಲ್ಲೋ ಒಂದು ಕಡೆ ಹೆಸರು ಬರ್ತಿರ್ಬೇಕಂತಾರ. ಇನ್ನು ನಮ್ಮ ಮನೆಯಿಂದನೇ ಕಳಿಸೋಗುತ್ತಾ ತೇರಿಗೆ. ಸೊ ಅದನ್ನು ಪೂಜೆ ಮಾಡತ್ತಿದ್ವಿ. ನಮ್ಮ ತಂಗಿ ಅದನ್ನ ಪೂಜೆ ಮಾಡತ್ತಿದ್ರು. ಕುಂಚಿಗೆ ಅದನ್ನೆಲ್ಲ ಹೊಲಿಸಿ ಹಾರ ಅದನ್ನೆಲ್ಲ ಹಾಕಿ ಭಾಳ ಸಂಪ್ರದಾಯ ಐತಿ. ಆ್ಯಂಡ್ ಇದು ಯಾವಾಗಲೂ ನಮ್ಮ ಮನೆ ಒಳಗೆ ಇರಲ್ಲ, ಗುಡಿ ಒಳಗೆ ಇರುತ್ತೆ. ವರ್ಷಕ್ಕೊಂದು ದಿನದಲ್ಲಿ ಮನೆಗೆ ಬರುತ್ತೆ. ಅಂದರೆ ನಾವು ನಾನ್ ವೆಜ್ ತಿಂತೀವಲ್ಲ, ಅದೆಲ್ಲ ನಡೆಯಲ್ಲ. ಹಾಗಾಗಿ ನಾವು ತೊಗೊಂಡು ಬಂದಿರಲ್ಲ, ಅಲ್ಲೇ ಇಟ್ಟಿರ್ತೀವಿ. ಏನಿದೆ ಶಿವರಾತ್ರಿ ಒಂದು 5 ದಿನ ಇದ್ದಾಗ ಎಲ್ಲ ಮನೆಯೆಲ್ಲ ಸಾರಿಸಿ ಎಲ್ಲ ಮಡಿ ಉಡಿ ಮಾಡ್ಕೊತೀವಿ, ಗೋಮಂತ್ರ ಹೋಗಿರ್ತೀವಿ. ಹಾಗಾಗಿ ಒಂದು 5 ದಿನ ನಾನ್ ವೆಜ್ ಬಂದ್ ಮಾಡಿರ್ತೀವಿ. ನಾನು ಈ ಥರ ರೆಡಿಯಾಗಿದ್ನಿ. ಈ ಸಾರಿನ ಆಲ್ಮೋಸ್ಟ್ ನಾನು ಯಾವಾಗ ಹುಟ್ಟಿದ್ನಂದ್ರೆ, ನಾನು ಪ್ರೆಗ್ನೆಂಟ್ ಸೀಮಂತ ಮಾಡತ್ತಿದ್ರಲ್ಲ ನನ್ನ ಗಂಡನ ಮನೆಯೊಳಗೆ, ಆ ಟೈಮ್ ಒಳಗೆ ಹುಟ್ಟಿದ್ದು. ವಾಪಸ್ ಇದೇ ಟೈಮ್ ಹುಟ್ಟಿದ್ದು ನಾನು ವಾಪಸ್ಸು. ಸೊ ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ. ಇನ್ನು ಪೂಜೆ ಅದನ್ನೆಲ್ಲ ಮಾಡಿಕೊಂಡು ನಮ್ಮ ಅಣ್ಣ ಬರ್ತಾರೆ. ಮನೆಗೆ ಹಿರೇ ಮಗ ಅಂದರೆ ನಮ್ಮ ತಮ್ಮ ಸಣ್ಣವದಾನಲ್ಲ, ಹಾಗಾಗಿ ಅವ್ರಿಗೆ ಹೊರಾಕ ಹೇಳೈತಿ. ಪ್ರತಿ ವರ್ಷವೂ ಒಬ್ರಿಗೆ ಹೊಲದ್ದು ಬಂದಿರ್ತೈತೆ ಅಂದ್ರೆ ಅವರೇ ನಡೆಸ್ಕೊಂಡು ಹೋಗ್ಬೇಕು. ಸೊ ನಮ್ಮ ಅಣ್ಣ ಬರೋ ಮಟ್ಟ ಒಂದು ಸ್ವಲ್ಪ ಪೂಜೆ ಮಾಡತ್ತಿದ್ವಿ. ಇನ್ನು ನಮ್ಮಪ್ಪ ಒಂದು ಸ್ವಲ್ಪ ಅರ್ಜೆಂಟ್ ಮಾಡತ್ತಿದ್ರು. ಅಂದರೆ ಟೈಮೂ ಆಗಿತ್ತು. ಎಲ್ಲ ಪೀಪಿ ಊದಾರು ಎಲ್ಲರೂ ಬಂದುಬಿಟ್ಟಿದ್ರು. ನೀವು ಏನಂತೀರೋ ಗೊತ್ತಿಲ್ಲ, ಭಜಂತ್ರಿಯರು ಅಂತಾರೆ ನಮ್ಮ ಕಡೆ, ಅವ್ರು ಬಂದಿದ್ದರು. ಹಂಗಾಗಿ ನಾ ಆರತಿ ಅದೆಲ್ಲ ಮಾಡಿ ಹೋಗೋದು. ಈವ್ನಿಂಗು
ಒಂದು 6 ಸುಮಾರು ತೇರು ಹಂಗೆ ಅಲ್ಲೇ ಪ್ರಸಾದನೂ ಇರುತ್ತೆ ಮತ್ತು ರಸಮಂಜರಿ ಕಾರ್ಯಕ್ರಮನೂ ಅದಾವು ನೋಡಿಕೊಂಡು ಬಂದ್ರಾಯ್ತು ಅಂತ ಅಂದ್ಕೊಂಡು ಹೊಂಟೀವಿ. ಇದು ಒಂಥರ ನಮ್ಮದು ಸೌಭಾಗ್ಯ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಈ ದೇವ್ರದ್ದು ನಾವು ಈ ದೇವ್ರಿಗೆ ಜಾಗ ಕೊಟ್ಟಿವಿ ಅವಾಗಿಂದ ನಮಗೇನೋ ಒಳ್ಳೇದಾಗೈತಿ. ನಮ್ದು ಎಷ್ಟೇ ಕಷ್ಟ ಇದ್ರೂ ಕಷ್ಟ ಅಂತ ಗೊತ್ತಾಗಲ್ಲ, ಕಂಡು ಬಂದಿಲ್ಲ ಇಷ್ಟು ದಿನ ಆದ್ರೂ. ಅಷ್ಟು ಅಂದ್ರೆ ಅಷ್ಟು ಇದು ಅದ ಪವರ್ಫುಲ್ಲು. ಮತ್ತು ಹೆಂಗಂದ್ರೆ ನಾವು ಯಾವತ್ತೂ ನಮ್ಮ ಮನೆಯೊಳಗೆ ₹1 ಇಲ್ಲ ಅನ್ನಂಗಿಲ್ಲ. ಎಷ್ಟೇ ದುಡಿದ್ರೂ ಮೊದಲು ₹1 ಇರ್ತಿರ್ಲಿಲ್ಲ, ಬಟ್ ಇವಾಗ ಹಾಗಲ್ಲ, ₹1 ಇರಿದ್ರು ಎಟ್ಲೀಸ್ಟ್ ಇದ್ದೇ ಇರುತ್ತೆ ನಮ್ಮ ಮನೆಯೊಳಗೆ. ಸೊ ದುಡ್ಡಿಗೆ ಕೊರತೆ ಆಗ್ಬೋದು ಒಂದೊಂದು ಸಾರಿ, ಬಟ್ ಊಟಕ್ಕೆ ಯಾವತ್ತೂ ಕೊರತೆ ಆಗಿಲ್ಲ. ಒಂದು 3 ಜನ ಯಾವಾಗಲೇ ಆಗಲಿ ಅರ್ಜೆಂಟಾಗಿ ಅಥವಾ ಸಡನ್ನಾಗಿ ಬಂದ್ರೂ ಒಂದು 3 ಜನಕ್ಕೆ ಆಗುವಷ್ಟು ಊಟ ನಮ್ಮ ಮನೆಯೊಳಗಿರುತ್ತೆ. ಅಷ್ಟು ಭಗವಂತ ಕೊಟ್ಟಾನ ನಮ್ಗೆ, ಅದೇ ಸಾಕು. ದುಡ್ಡು ವ್ಯಾಮೋಹ ಅದೆಲ್ಲ ನಮ್ಗೆ ಇವಾಗಿಲ್ಲ. ದುಡ್ಡು ಗಳಿಸ್ಬೇಕು ಮಾಡಬೇಕು ಅಂತ ಅನ್ನುವಂಥ ಮೈಂಡ್ಸೆಟ್ಟೇ ಇಲ್ಲ ನಮ್ಮ ಅಪ್ಪಾಗ. ಜನರನ್ನ ಪ್ರೀತಿ ಗಳಿಸ್ಬೇಕು, ಜನರಿಗೆ ಹೌದು ಒಳ್ಳೆ ಮನುಷ್ಯ ಅಂತ ಅನಿಸ್ಕೋಬೇಕು ಅನ್ನೋದಷ್ಟೇ ನಮ್ಮ ಅಪ್ಪನ ತಲೆ ಒಳಗಿರೋದು. ನಮಗೂ ಅದನ್ನ ಹೇಳ್ಕೊಡ್ತಾರೆ. ದುಡ್ಡು ಇವತ್ತು ಸೊ ಚಂಪುನ ಮತ್ತು ಡೆಂಪುನ ಹೊತ್ಕೊಂಡಿದ್ರು. ಆಲ್ಮೋಸ್ಟ್ ಇನ್ನು ಟೈಮ್ ಆಯಿತು, ಕಳಸ ತೊಗೊಂಡು ಹೋಗುಣ್ರಿ. ಸೊ ಎಲ್ಲರೂ ಒಳಗಡೆ ಹೋಗಿ ದೇವ್ರ ಮನೆಯೊಳಗೆ ನಮ್ಮದು ಹೋಮ್ ಟೂರ್ ಮಾಡಿ ನಾನು. ಹೋಮ್ ಟೂರ್ ಯಾರ್ಯಾರು ನೋಡಿಲ್ಲ ಒಂದು ಸಾರಿ ಹೋಗಿ ನೋಡಿರಿ. ಭಾಳ ಅಂದ್ರೆ ಭಾಳ ಚಂದ ಐತೆ ನಮ್ಮ ಅಮ್ಮನ ಮನೆ. ನಮ್ಮಪ್ಪ ತೊಗೊಂಡು ಬಂದು ನಮ್ಮ ಅಣ್ಣನ ಕೈಯಾಗ ಕೊಡಾತಿದ್ರು. ಯಾರು ಕಳಸ ಹೊತ್ಕೋತಾರಲ್ಲ ಅವ್ರಿಗೊಂದು ಹಾರ ಹಾಕಿ ಪೂಜೆ ಮಾಡಿ ಕಾಲೆಲ್ಲ ತೊಳೆದು ಈ ಥರ ಕಳಸನ ಇಡ್ತಾರೆ. ಸೊ ಇನ್ನು ಹೋಗೋಣ ಬರ್ರಿ, ಸ್ಟಾರ್ಟ್ ಮಾಡೋಣ ಅಂತೀನಿ ನೋಡಿ. ಸಾರಿ, ಎಷ್ಟು ಸಾಧ್ಯ ಅಷ್ಟು ವಿಡಿಯೋ ಮಾಡೀನಿ. ಆ್ಯಂಡ್ ಸ್ವಲ್ಪ ಲೆಂಗ್ತಿ ಐತಿ, ಏನು ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ಎಂಜಾಯ್ ಮಾಡ್ತೀರಿ ನೀವು ಅಂತಂದು ಅಂದ್ಕೊಂಡೀನಿ ನಾನು. ಸೊ ನಮ್ಮಪ್ಪ ಒಂದು ಸ್ವಲ್ಪ ಉಸ್ತುವಾರಿ. ನಮ್ಮಪ್ಪ ಹೆಂಗಂದ್ರೆ ಭಾಳ ಸ್ಟ್ರಾಂಗ್ ಇದ್ರು. ಒಂದು 2-3 ವರ್ಷದಿಂದ ಸ್ವಲ್ಪ ವೀಕ್ ಆಗ್ಬಿಟ್ಟಾರ. ಅಂದ್ರೆ ಖಾಲಿ ಟೆನ್ಷನ್, ಫ್ಲ್ಯಾಟ್ಸಿನ ಸಲುವಾಗಿ ಟೆನ್ಷನ್ ಮಾಡಿಕೊಂಡು ಸ್ವಲ್ಪ ಸೊರ್ಗ್ಯಾರ. ಭಾಳ ಅಂದ್ರೆ ಭಾಳ ಡುಮ್ಮ ಇದ್ದರು, ಚಂದ ಇದ್ರು ನಮ್ಮಪ್ಪ. ಒಂಥರ ಅಣ್ಣ ಏನೋ ಅಂತ ಕೇಳ್ತಿದ್ರು ನನ್ನ ಸ್ಕೂಲ್ನೊಳಗೆ, ಕಾಲೇಜೊಳಗೆ. ನಿಮ್ಮ ಅಣ್ಣ ಏನೋ ಅನ್ನುವಷ್ಟು ಚಂದ ಇದ್ದರು. ಇವಾಗ ಒಂದು ಸ್ವಲ್ಪ ಕಾಲೆಲ್ಲ ಹಿಡ್ಕೊಂಡು ಒಂದು ಸ್ವಲ್ಪ ತ್ರಾಸು ಕೊಡ್ತಾವಂತ ಹೇಳತ್ತಾರ. ಇನ್ನು ನಾವು ಗುಡಿಗೆ ಹೊಂಟೀವಿ. ಸೊ ನಮ್ಮ ಮನೆಯವರು ಒಂದಿಷ್ಟು ಜನ ಮತ್ತು ಓಣಿಯೊಳಗೆ ಅಷ್ಟರು ಹೊಂಟೀವಿ. ಇನ್ನು ಗುಡಿ ಬಂತು. ಕಳಶ ತೊಗೊಂಡು ನಮ್ಮ ತಂಗಿ ಅರ್ಧ ಇಟ್ಕೊಂಡಿದ್ಲು, ನಾನೊಂದು ಸ್ವಲ್ಪ ಇಟ್ಕೋಬೇಕು ಅಂತಂದು ನಾನು ಒಂದು ಸ್ವಲ್ಪ ಇಟ್ಕೊಂಡು ಅವಳೇ ಕೊಟ್ಟಳು ಹಿಡ್ಕೊ ಅಂತಂದು. ಒಂದು ಹೆಣ್ಮಕ್ಳು ಎಷ್ಟು ಚಂದ ಅಲ್ಲ, ತವ್ರ ಮನೆಯೊಳಗೆ ಬಂದಾಗ ಹೆಣ್ಮಕ್ಳದ ಎಲ್ಲ ನಡೆಸ್ತಾರಲ್ಲ, ಚಂದ. ಅದು ಆರತಿ ಇಟ್ಕೊಳಕ್ಕಾಯ್ತು, ಮತ್ತು ಏನಾದರೂ ಕಾರ್ಯಕ್ರಮ ಇದ್ದಾವೆ ಮಾಡೋಕ್ಕಾಯ್ತು. ಅದು ಒಂಥರ ಖುಷಿ ಒಂದು ವಿಚಾರ. ಬಟ್ ಎಲ್ಲ ಕಡೆ ನಂದ ನಡೀಲಿ ಅಂತ ನಡ್ಸಕ್ಕೆ ಹೋಗಬಾರ್ದು ಅಷ್ಟೇ ನನ್ಗೆ ಅಂದ್ಕೊಳ್ಳೋದು. ಎಲ್ಲ ಕಡೆ ಇರುತ್ತೆ ಹೆಣ್ಮಕ್ಳದ್ದು, ಅವ್ರು ಬಂದಾರ ಗಂಡನ ಮನೆಯಿಂದ, ಕೊಡ್ರಿ ಅವ್ರ ಕೈಯಾಗ ಮಾಡಲಿ ಅಂತಿರ್ತಾರೆ. ಬಟ್ ಯಾವುದನ್ನು ಮಾಡಬೇಕೋ ಅದನ್ನು ಮಾಡಿದ್ರೆ ಚಂದ, ಯಾವುದನ್ನು ಮಾಡಬಾರ್ದು ಅದನ್ನು ಮಾಡೋಕ್ಕೆ ಹೋದ್ರೆ ಅದು ಸರಿ ಅನಿಸಲ್ಲ. ಇನ್ನು ಬರ್ರಿ, ತೇರು. ದೊಡ್ಡ ತೇರಿಲ್ಲ, ತೇರು ಮಾಡಿಸ್ಬೇಕು ಅಂದ್ಕೊಂಡ್ರು, ಬಟ್ ಆಗಲಿಲ್ಲ ಅದು. ಸೊ ಉಚ್ಚಯ ಐತಿ. ಇನ್ನು ಒಂದು 2 ರೌಂಡ್ ಹಾಕಿ ಕಳಸ ಇಟ್ಟು ಒಂದು ಸ್ವಲ್ಪ ರಸಮಂಜರಿ ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ತಾರೆ. 1-2 ಭಕ್ತಿ ಗೀತೆ, ಪ್ರಾರ್ಥನಾ ಗೀತೆ ಹಾಡಿದ ಮೇಲೆ ತೇರು ಎಳಿಬೇಕು ಅಂತಂದೈತಿ. ಸೊ ಇನ್ನು ಕಳಸ ನಾ ಮಾತಾಡ್ಲ ಬೇಡ ಡಿಂಪು. ಇನ್ನು ಕಳಸ ಗುಡಿಗೆ ಹೋಗಿಟ್ಟು ಒಂದು ಸ್ವಲ್ಪ ರಸಮಂಜರಿ ಕಾರ್ಯಕ್ರಮ ನೋಡೋಣ. ನಮ್ಮ ಹರ್ಷತ್ ಇವನ್ನ ಮನೆ ಹುಟ್ಟಿದ್ದು ನಮ್ಮ ತಂಗಿ ಮಗ ಅಂತ ಹೇಳಿದ್ನಲ್ಲ, ಅಜ್ಜರ ಕೈ ಕೊಟ್ಟು ಆಶೀರ್ವಾದ ಮಾಡಿಸಿದ್ವಿ. ನಾವು ನಂಬ್ತೀವಪ್ಪ ದೇವ್ರನ್ನ. ಹೌದು, ಈಕೆ ಎಷ್ಟು ಅನ್ಕೋಬೋದು, ಆದರೆ ನಾವು ನಂಬ್ತೀವಿ. ನಮಗೆ ದೇವ್ರು ಬಿಟ್ಟರೆ ಏನಿರುತ್ತೆ ಜಗತ್ತಿನೊಳಗೆ? ಏನೂ ಇಲ್ಲ. ದೇವ್ರನ್ನ ನಂಬ್ತೀವಿ ಅಂದ್ರೆ ದೇವ್ರನ್ನ ನಂಬಬೇಕಾಗತ್ತಲ್ಲ. ಹಾಗಾಗಿ ನಮ್ಮಮ್ಮ ಹೊತ್ಕೊಂಡಿದ್ರು, ಇವ್ರು ನಮ್ಮಪ್ಪ ನಮ್ಮಮ್ಮ ಇಬ್ಬರು ಗೋಲ್ಡ್ ಟ್ವಿನ್ನಿಂಗ್ ಆಗಿಬಿಟ್ಟಿದ್ರು. ನಮ್ದು ದೃಷ್ಟಿ ಆಗುತ್ತೆ ಅವ್ರದ್ದು, ಅಷ್ಟು ನಾನು ನೋಡೀನಿ. ಇನ್ನು ನಮ್ಮ ತಂಗಿ ಅಡ್ಡಾಡ್ಸಾತಿದ್ದು ಡಿಂಪುನ. ಇದನ್ನ ಅಮ್ಮ ಮಾತಾಡ್ಲೇಬೇಡ ಅಮ್ಮ. ನಾನು ಇವರು ನಮ್ಮ ಅಜ್ಜಿ, ನಮ್ಮಮ್ಮ ಅದಾರಲ್ಲ ಅವರಮ್ಮ. ಇನ್ನು ಇವ್ರು ನಮ್ಮ ಅತ್ತೆಯರು ಅಷ್ಟರು ಬಂದಿದ್ದರು ಜಾತ್ರೆಗೆ. ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡತ್ವಿ. ಇನ್ನು ರಸಮಂಜರಿ ಕಾರ್ಯಕ್ರಮ ಇತ್ತು. ಸೊ ತೇರನ್ನ ನೋಡಿ, ರಸಮಂಜರಿ ಕಾರ್ಯಕ್ರಮ ನೋಡಿ ಊಟ ಮಾಡಿಕೊಂಡು ಬಂದರೆ ಆಯಿತು ಅಂತ ಅಂದ್ಕೊಂಡ್ವಿ. ಹೋಪ್ ಈ ಲಾಗ್ನ ನೀವು ಎಂಜಾಯ್ ಮಾಡಿರ್ತೀರಿ ಅನ್ಕೋತೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್, ಶೇರ್, ಕಮೆಂಟ್ನ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಆದಷ್ಟು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ನಿಮ್ಗೆ ಯಾವ ಥರ ವಿಡಿಯೋಸ್ ಬೇಕು ನನಗೆ ಒಂದು ಸ್ವಲ್ಪ ಸಜೆಷನ್ ಕೊಡಿರಿ. ನನಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ವಿಡಿಯೋ ಮಾಡೋಕ್ಕೆ. ಸೊ ಹಾಗಾಗಿ
ಹೋಪ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ಇವ್ರಿಗೆ ಬಲೂನ್ ತೊಗೊಳತ್ತಿದ್ನಿ, ಅದು ಬಲೂನ್ ಎಷ್ಟು ಕ್ಯೂಟಾಗಿ ಉಬ್ಬಿಸಾತಿದ್ರು. ಎಷ್ಟು ಕಷ್ಟಪಡ್ತಾರಲ್ಲ, ₹1 ಅದು ಕೆಲಸ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದಾಗ ಅಷ್ಟೇ ಚೆಂದಾಗ ದುಡ್ಡು ಬರ್ತಿರುತ್ತೆ. ನಾವು ಕಷ್ಟಪಟ್ಟಾಗ ಮಾತ್ರ ಪ್ರತಿಫಲ ಸಿಗೋದು. ಸೊ ಯಾವುದೇ ಆಗಲಿ, ಅದು ಒಂದು ದೊಡ್ಡ ಕೆಲಸನೇ ಆಗಲಿ, ಒಂದು ಗೌರ್ಮೆಂಟ್ ಆಗಲಿ, ಅಥವಾ ಒಂದು ಗೌರ್ಮೆಂಟ್ ಇಲ್ಲದೇ ಇರಲಿ, ಅಥವಾ ಪ್ರೈವೇಟು ಅಥವಾ ಜಾಬೇ ಇಲ್ಲ, ಎಷ್ಟೋ ಜನ ಕೂಲಿ ಮಾಡ್ತಾರೆ. ಅದು ಕೆಲಸನ ಕೂಲಿ ಮಾಡೋರನ್ನ ಕೆಳಗಿಳಿಸೋದು, ನೌಕರಿ ಮಾಡೋರನ್ನ ಮ್ಯಾಲೆ ಏರ್ಸೋದು, ಅದನ್ನು ಸತ್ರು ಮಾಡೋಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ದುಡಿದು ತಿನ್ನೋದು ಒಂದೊತ್ತು ಊಟಕ್ಕೆ. ಸೊ ಅದು ಒಂದೊಂದು ರೂಪದೊಳಗಿರುತ್ತೆ ಅಷ್ಟೇ ದುಡಿಯೋದು. ಈ ದೇವರು ಒಂದೊಂದು ರೂಪದೊಳಗೆ ಹೆಂಗಿರ್ತಾನೆ ಹಂಗೆ ಒಂದು ತಂದೆ ಅವನು ಎಷ್ಟೇ ಕಷ್ಟಪಡಲಿ, ಅವ ಗೌರ್ಮೆಂಟ್ ಜಾಬ್ ಒಳಗಿರಲಿ ಅಥವಾ ದುಡಿಲಿ, ಏನೇ ಮಾಡಲಿ, ಲಾಸ್ಟ್ ಅವನು ಬಯಸೋದು ತನ್ನ ಮಕ್ಕಳ ಖುಷಿ, ತನ್ನ ಫ್ಯಾಮಿಲಿ ಖುಷಿ ಅಂತ ಅಷ್ಟ. ಸೊ ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತೀನಿ. ಉಳಿದಿದ್ದನ್ನ ನೋಡ್ಕೊಂಡು ಬಂದುಬಿಡ್ರಿ, ಎಷ್ಟು ಮಾತಾಡ್ತಾ ಅನ್ಕೋಬೇಡ್ರಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್, ಲವ್ ಯು ಆಲ್. ಬಾಯ್ ಹೇಳು.